ಸೋಮವಾರದಂದು ಕೊರಟಗೆರೆ ಕ್ಷೇತ್ರದ ಮಾವತ್ತೂರು ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಗೌಡ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ರವರ ಬಗ್ಗೆ ಎತ್ತಿನಹೊಳೆ ಯೋಜನೆ ಬಗ್ಗೆ ಸರ್ಕಾರದ ಬಗ್ಗೆ ಹಗುರವಾಗಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ದು 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವೇ, ಅದನ್ನು ಪೂರ್ಣಗೊಳಿಸುವುದು ನಮ್ಮ ಸರ್ಕಾರವೇ. ಶಾಸಕ ಸುರೇಶ್ ಗೌಡರಿಂದ ಒಂದು ಕೆರೆಗೆ ನೀರು ಹರಿಸಲು ಆಗಲಿಲ್ಲ, ಒಂದು ಕೆರೆಗೂ ಯೋಜನೆಗಳಲ್ಲಿ ನೀರು ಹರಿಸಲು ಕೈಲಾಗದ ಶಾಸಕ ಸುರೇಶ್ ಗೌಡರವರು ಜಿ ಪರಮೇಶ್ವರ ಅವರ ಅಭಿವೃದ್ಧಿ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಅರಕೆರೆ ಶಂಕರ್ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ತಿಳಿಸಿದ್ದಾರೆ. ಸುರೇಶ್ ಗೌಡರವರು ಮೊನ್ನೆ ಗ್ರಾಮಾಂತರ ಶಾಸಕರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೊರಟಗೆರೆ ಕಾನ್ಸ್ಟಿಟ್ಯೂನ್ಸಿಗೆ ಮಾವತ್ತೂರು ಗ್ರಾಮಕ್ಕೆ ಬಂದು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ದೇವಸ್ಥಾನದ ಕಾರ್ಯಕ್ರಮದಲ್ಲಿ, ಲಕ್ಷದೀಪೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಪಕ್ಕದಲ್ಲಿ ಸ್ವಾಮೀಜಿಗಳನ್ನ ಕುಂಡಿಸ್ಕೊಂಡು ರಾಜಕೀಯದ ಭಾಷಣ ಮಾಡ್ತಾರೆ. ಪರಮೇಶ್ವರ್ ಬಗ್ಗೆ ಮಾತಾಡ್ತಾರೆ. ಎತ್ತಿನಹೊಳೆ ನೀರು 2.5 ವರ್ಷದಲ್ಲಿ ಇಲ್ಲಿ ಬಿಟ್ಬಿಡ್ತಾರ, ಮತ್ತು ಒಂದೇ ಒಂದು ಗುದ್ದಿ ಮಣ್ಣು ಹಾಕಿಲ್ಲ ರೋಡ್ಗಳಿಗೆ ಅಂತೇಳಿ ಎಲ್ಲ ಈ ರೀತಿ ಮಾತಾಡ್ತಾರೆ. ಈ ಸುರೇಶ್ ಗೌಡ್ರ ನೈತಿಕತೆ ಇದ್ದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಕೆರೆಗೆ ನೀರು ತುಂಬಿಸಿದ್ದಾರೆ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಬರಲಿ ನೋಡೋಣ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ರೋಡ್ ಚೆನ್ನಾಗಿದೆಯಾ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ರೋಡ್ ಚೆನ್ನಾಗಿದೆಯಾ ನೋಡೋಣ. ಯಾರ್ಯಾರು ಏನೇನು ಅಭಿವೃದ್ಧಿ ಮಾಡ್ಯಾರೆ ಅಂತ ನೋಡೋಣ. ಅವ್ರದ್ದೇ ಸರ್ಕಾರ ಇತ್ತಲ್ಲ, ಅವ್ರು ಯಾಕೆ ಮಾಡಲಿಲ್ಲ ಎತ್ತಿನಹೊಳೆ ಯೋಜನೆ? ಸಿದ್ದರಾಮಯ್ಯನವರೇ ಶುರು ಮಾಡಿರೋ ಎತ್ತಿನಹೊಳೆ ಪೂಜೆ ಮಾಡಿದವರು ಅವರೇ. ಮಧ್ಯದಲ್ಲಿ ಇವರು ₹1 ದುಡ್ಡು ಕೊಟ್ಟಿಲ್ಲ, ಬರೀ 500 ಕೋಟಿ ದುಡ್ಡು ಕೊಟ್ಟವ್ರು. ಆ ಟೈಮಲ್ಲಿ ಇವ್ರು ದುಡ್ಡು ಕೂಡ ಕೊಡಲಿಲ್ಲ. ಸರಿಯಾದ ರೀತಿಯಲ್ಲಿ ಕೊಟ್ಟಿರೋ ಅವತ್ತೇ ಎತ್ತಿನಹೊಳೆ ಕ್ಲೋಸ್ ಆಗೋದು. ಈಗ ಸಿದ್ದರಾಮಯ್ಯನವ್ರು ಕ್ಲೋಸ್ ಮಾಡೇ ಮಾಡ್ತಾರೆ. ಎತ್ತಿನಹೊಳೆ ನೀರು ಬಂದೇ ಬರುತ್ತೆ. ನೈತಿಕತೆ ಇದೆಯಾ ಅವ್ರಿಗೆ ಏನಾದರೂ ಮಾತಾಡೋದಕ್ಕೆ? ಎಲ್ಲ ಕೆರೆಗಳಿಗೂ ಪೈಪ್ಲೈನ್ ಮಾಡ್ಯಾರ, ಏನೋ ಸುಮ್ಮನೆ ಮಾಡ್ತಾರಾ ಸರ್ಕಾರಿ ದುಡ್ಡನ್ನ ತಾಂಬಂದು? ಅವ್ರ ಗ್ರಾಮಾಂತರ ಕ್ಷೇತ್ರಕ್ಕೆ ಹೋದರೆ ಓಡಾಡೋದಕ್ಕೆ ರಸ್ತೆ ಇಲ್ಲ. ಹೇಳ್ಬೇಕು ಅಂದರೆ ನಮ್ಮೂರಿಗೆ ಬನ್ನಿರಿ, ನಮ್ಮೂರು ನಾವು ಗ್ರಾಮಾಂತರದಲ್ಲೇ ಇದ್ದೀವಿ, ಅಲ್ಲಿ ಹೋಗೋದಕ್ಕೆ ಒಂದು ರಸ್ತೆ ಇಲ್ಲ. ನೇರವಾಗಿ ಓಟ್ ಮಾತ್ರ ಹಾಕಿಸ್ಕೊತಾರೆ ಅಷ್ಟೇ. ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಇವ್ರದ್ದು ಬೇಜಾನಿದೆ. ಇವರು ತೆಗೆದ್ರೆ ಬೇಜಾನ್ ನಾವು ಬರ್ತೀವಿ. ಬರಲಿ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಅವ್ರೇನು ಮಾಡ್ಯಾರೆ ಜಿಲ್ಲೆನಲ್ಲಿ, ಪರಮೇಶ್ವರ್ ಏನು ಮಾಡ್ಯಾರೆ ಜಿಲ್ಲೆಗೆ, ಏನು ಮಾಡ್ಯಾರೆ BJPನ ಕೊಡುಗೆ ಏನು ಜಿಲ್ಲೆನಲ್ಲಿ, ಇವ್ರ ತಾಲೂಕಲ್ಲಿ ಇವ್ರ ಕೊಡುಗೆ ಏನು? ಆ ಗೌರಿಶಂಕರ್ ಕೆಲಸ ಮಾಡೋಕ್ಕೆ ಹೋಗಿ ಟೈಮಲ್ಲಿ ಅವ್ರಿಗೆ ವಿರೋಧ ಮಾಡ್ಕೊಂಡು ಮಾಡೋ ಕೆಲಸಕ್ಕೆಲ್ಲ ಅಡ್ಗಾಲ ಹಾಕ್ಕೊಂಡು ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಇವರು. ಇವ್ರು ಇನ್ನೇನು ಮಾಡಿದ್ದಾರೆ? ಇವ್ರು ಮಾಡಿರೋದೆಲ್ಲ ಬರೀ ಅದೇ ಬೇರೆ ಬೇರೆ ದಂಧೆಗಳು ಮಾಡ್ಕೊಂಡು ಇವ್ರ ಥರ ಪರಮೇಶ್ವರ್ ಚಿಲ್ಲರೆ ರಾಜಕಾರಣಿ ಅಲ್ಲ. ಅವ್ರಿಗೆ ಆದಂಥ ಒಂದು ಘನತೆ ಗೌರವ ಇದೆ. ಅವರು ಯಾವುದಕ್ಕೂ ಇಂಥವಕ್ಕೆಲ್ಲ ಕ್ಯೂ ಕೊಡೋಲ್ಲ. ಅವ್ರದ್ದೇನು ಅಭಿವೃದ್ಧಿ ಒಂದು ನೋಡ್ತಾರೆ ಬಿಟ್ಟರೆ ಇವ್ರ ಥರ ಹೋಗಿ ಎಲ್ಲೋ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ಥರ ಭಾಷಣ ಮಾಡೋದಕ್ಕೆ ಬರಬೇಕಾ? ಇಲ್ಲಿಗೆ ಬರಲಿ, ನೇರವಾಗಿ ಅಖಾಡಕ್ಕೆ ಬರಲಿ, ಅವಾಗ ನೋಡೋಣ ಅದೇನೇನಿದೆ. ಇವರು ತರಲಿ, ದಾಖಲೆ ತರಲಿ, ದಾಖಲೆ ಇಟ್ಕೊಂಡೇ ಮಾತಾಡೋಣ. ಸುರೇಶ್ ಗೌಡ್ರಿಗೆ ಈ ಮೂಲಕ ನಾನು ಬೇಕಾದ್ರೆ ಆಹ್ವಾನ ಕೊಡ್ತೀನಿ, ಬರಲಿ. ನಮ್ಮ ತಾಲೂಕಲ್ಲಿ ಎಂತೆಂಥ ಚೆಕ್ ಡ್ಯಾಮ್ಸ್ ಆಗಿದ್ದಾವೆ, ಯಾವ್ಯಾವ ಕೆರೆ ಅಭಿವೃದ್ಧಿ ಆಗಿದ್ದಾವೆ, ಯಾವ್ಯಾವ ಬಿಲ್ಡಿಂಗ್ ಆಗಿದೆ, ಯಾವ ಹಾಸ್ಪಿಟಲ್ ಬಂದಿದೆ, ಎಂತೆಂಥ ಈ ಕಾರ್ಯಕ್ರಮಗಳು ಮಾಡಿದ್ವಿ, ಇಲ್ಲಿ ಬಂದು ನೋಡಲಿ. ನೋಡಿದರೆ ಗೊತ್ತಾಗುತ್ತಲ್ವ ಅವ್ರಿಗೂ. ಇವ್ರದಲ್ಲಿ ಹೇಳಿ ನಾವು ಇಂಥದ್ದು ಮಾಡಿದ್ದೀವಿ ಅಂತ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಅದಕ್ಕೆ ಒಂದು ವೇದಿಕೆ ಮಾಡೋಣ ಬೇಕಾದರೆ. ಅದು ಬಿಟ್ಟು ಧಾರ್ಮಿಕ ಕ್ಷೇತ್ರದ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಪಕ್ಕದಲ್ಲಿ ಸ್ವಾಮೀಜಿ ಕುಂಡಿಸ್ಕೊಂಡು ಮಾತಾಡೋದು ಎಷ್ಟು ಸರಿ ಇದೆ ಸುರೇಶ್ ಗೌಡ್ರಿಗೆ? ಇದು ಶೋಭೆ ತರಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನು ಮಾತೂರು ಪಂಚಾಯಿತಿ ಮಾತೂರು ಗ್ರಾಮದಲ್ಲಿ ವಿಘ್ನೇಶ್ವರನ ಒಂದು ಲಕ್ಷದೀಪೋತ್ಸವ ಕಾರ್ಯಕ್ರಮದಲ್ಲಿ ಸುರೇಶ್ ಗೌಡರು ನಮ್ಮ ತಾಲೂಕಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಇಲ್ಲಿ ಬಂದು ರಾಜಕಾರಣದ ಭಾಷಣ ಮಾಡಬೇಕಾದ್ರೆ ಯೋಗ್ಯತೆಯೂ ಇರಬೇಕು. ಇಲ್ಲಿ ನಮ್ಮ ತಾಲೂಕಿಗೆ ಆಗಿರೋಂಥ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ಏನು ನೈತಿಕತೆ ಐತೆ? ಅವ್ರ ತಾಲೂಕಾಗೆ ಏನು ಕೆಲಸ ಮಾಡ್ಯಾರೆ? ನಮ್ಮ ತಾಲೂಕಿಗೆ ಪ್ರತಿಯೊಂದು ಹೋಬಳಿಗೂ ಏಕಲವ್ಯ ಸ್ಕೂಲ್ ಇರ್ಬೋದು, ಮೊರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು, CC ರಸ್ತೆ ಇರ್ಬೋದು, ರಸ್ತೆ ಡಾಂಬರೀಕರಣ ಇರ್ಬೋದು, ಎಲ್ಲ ಹೋಬಳಿಗೂ ಈ ಹಾಸ್ಪಿಟಲ್ಗಳಿರ್ಬೋದು, ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ನಾವು ದಾಖಲೆ ಕೊಡ್ತೀವಿ. ಅವರು ಆ ತಾಲೂಕಿಗೆ ಏನು ದಾಖಲೆ ಕೊಡ್ತಾರೆ? ಅವರದೇ ಸರ್ಕಾರ ಇದ್ದಾಗ ನಮಗೇನು ನಮ್ಮ ತಾಲೂಕಿಗೆ ಏನು ಕೊಡಿಸ್ಯವ್ರು ಅವರು ಕೊಡುಗೆ? ನಮ್ಮ ತಾಲೂಕಿನ ಬಗ್ಗೆ ಮಾತಾಡೋಕ್ಕೆ ಏನು ಯೋಗ್ಯತೆ ಐತೆ ಅವ್ರಿಗೆ? ಆದರೂ ನೋಡೋಣ, ಬರಲಿ, ಅವ್ರೂ ದಾಖಲೆಗಳು ತರಲಿ, ನಾವು ಕೊಡ್ತೀವಿ. ಏನು ಈ ಅಪ್ಪ ಹೇಳ್ತಾರಲ್ಲ ಏನು ಅಭಿವೃದ್ಧಿ ಆಗಿಲ್ಲ ಅಂತ, ಇವ್ರ ಸರ್ಕಾರದಾಗೆ ನಮ್ಮ ಸಾಹೇಬ್ರ ತಕ್ಕ ಬಂದು ಟ್ರಾನ್ಸ್ಫರ್ಗಳು ಮಾಡಿಸ್ಕೊಂಡು ಓಡಾಡ್ತಾರಲ್ಲ, ಇದಕ್ಕೆ ಯಾರು ಹೇಳ್ತಾರೆ? ಇದು ಕೂತ್ರೆ ಏನು ಕೊಡ್ತೀರಿ ನೀವು? ಬರೀ ಟ್ರಾನ್ಸ್ಫರ್ಗಳು ಮಾಡ್ಕೊಂಡು ದುಡ್ಡು ಮಾಡೋಕ್ಕೆ ಅಷ್ಟೇ ನೀನು MLA. ಬೇರೆ ಕೆಲಸ ಮಾಡೋಕ್ಕೆ ಏನು MLA ಅಲ್ಲ ನೀನು ಮಾತಾಡೋಕ್ಕೆ ಒಂದು ಸ್ವಲ್ಪ ನೈತಿಕತೆ ಇಟ್ಕೊಂಡು ಮಾತಾಡಬೇಕಾಗ್ತದೆ. ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವುದೇ ನೈತಿಕತೆ ಇಲ್ಲ, ಯಾವ ಯೋಗ್ಯತೆಯೂ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಶಿವರಾನ್, ಕೃಷ್ಣಯ್ಯ, ರಾಮಯ್ಯ ಸೇರಿದಂತೆ ಮುಖಂಡರು ಹಾಜರಿದ್ದರು.